ಇದು ನಿಮ್ಮನ್ನು ನಿಜವಾಗ್ಲೂ ಗೌರವಾನ್ವಿತರಾಗಿ ಮಾಡುತ್ತೆ. ನಿಮ್ಮನ್ನು ನೀವು ಗಮನಿಸ್ಕೊಳ್ತಾ ಇರಿ. ನೀವು ಸಿಡುಕು ಮೂತಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ತಕ್ಷಣ ನಿಮ್ಮಲ್ಲೇ ಪರಿವರ್ತನೆ ಮಾಡಿಕೊಂಡು ನಗ್ತಾ ಇರಿ. ಮುಖ ಯಾವಾಗಲೂ ನಗ್ತಾ ಇರಲಿ, ಕೈ ಯಾವಾಗಲೂ ಕೆಲಸ ಮಾಡ್ತಾ ಇರಲಿ. ಇದು ನಿಂದು. ಮಿಕ್ಕಿದ್ದೆಲ್ಲ ಬಿಟ್ಬಿಡು. ಎಲ್ಲರ ಅನುಭವಗಳು, ಬೇರೆಯವ್ರ ನಿನ್ನ ಭಾವನೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಬಿಟ್ಬಿಡು. ನೀನು ಹಾಡಂಗೆ ನೀನಿರು. ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೋ. ಬೇರೆಯವರು ಅದನ್ನು ನಂಬಬೇಕು ಅಂತ ಬೇಡ. ನಮ್ಮದೇ ಇರಬಹುದು ಅವರು, ಆದರೆ ನಿನಗೆ ನಂಬಿಕೆ ಇದೆಯಲ್ವಾ, ಸಾಕು, ಅಷ್ಟೇ ಸಾಕು. ನಿರ್ಲಕ್ಷ್ಯ ಮಾಡಿ ಅವರ ಮಾತನ್ನ ಆಗ ಮಾತ್ರ ನೀನೇನು ಬೇಕೋ ಮಾಡ್ಬೋದು. ನಿಂಗೊಂದು ಫ್ರೀಡಮ್ ಬರುತ್ತೆ. ತಪ್ಪಿದರೆ ತಕ್ಷಣ ಒಪ್ಕೋ, ಅಡ್ಮಿಟ್ ಮಾಡ್ಕೋ. ಒಂದು ಒಪ್ಕೋ, ನಿನಗೆಲ್ಲ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ತಪ್ಪನ್ನು ಆದಷ್ಟು ಬೇಗ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬಾರ್ದು, ಕಾರಣ ಕೊಡಬಾರ್ದು. ಆಗಲೇ ನಾವು ಕಲಿಯೋಕ್ಕೆ ಸಾಧ್ಯ. ನಾವೇನು ಮಾಡ್ತೀವಿ, ತಪ್ಪನ್ನು ಮುಚ್ಚಿಡ್ತೀವಿ, ಆಮೇಲೆ ತಪ್ಪನ್ನು ಸಮರ್ಥಿಸ್ಕೊಳ್ತೀವಿ, ಅದಕ್ಕೆ ವಿವರಣೆ ಕೊಡ್ತೀವಿ, ಅದಕ್ಕೆ ಕಾರಣಗಳನ್ನ ಹೇಳ್ತೀವಿ. ಆಗ ನಾವು ಕಲಿಯಲ್ಲ, ಮತ್ತೆ ತಪ್ಪು ಮಾಡ್ತೀವಿ. ಪ್ರೋಗ್ರೆಸ್ ಸಾಧ್ಯ ಇಲ್ಲ. ನಾವು ಪ್ರೋಗ್ರೆಸ್ನ ಕ್ರಿಯೇಟ್ ಮಾಡಬೇಕು. ಏನಾದರೂ ನೀವು ಕ್ಲೇಮ್ ಮಾಡಿದ್ರೆ, ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಿಮ್ಮದು ತೆಗೆದುಕೊಳ್ಬೇಕು. ಅದರಿಂದ ಆ ಜವಾಬ್ದಾರಿಯಿಂದ ರೆಸ್ಪೆಕ್ಟ್ ಬರುತ್ತೆ ಹೊರತು ಯಾರೂ ಕೊಡೋದಲ್ಲ. ಇದು ನಿನ್ನ ಆತ್ಮದ ಶಕ್ತಿ. ಹೇಗೆ ಎಬಿಲಿಟಿ ಟು ರೆಸ್ಪಾನ್ಸಿಬಿಲಿಟಿ ಈಸ್ ಯುವರ್ ಪವರ್, ಹಾಗೆ ಜವಾಬ್ದಾರಿ ರೆಸ್ಪೆಕ್ಟ್ನ ಕೊಡುತ್ತೆ. How much you reciprocate with life, that much respect you have